ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ನಾವು ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥದ್ದು ಮತ್ತು ಎಕ್ಸ್ ಅಫಿಷಿಯೋ ರಿಟೈರ್ಡ್ ಆಫೀಸರ್ ಕೂತ್ಕೊಳ್ಳೋ ಜಾಗದಲ್ಲಿ ಒಬ್ಬರು ಸೆಕ್ರೆಟ್ರಿ ಯಾರೋ ಸಾಮಾನ್ಯ ವ್ಯಕ್ತಿ ಕೂತ್ಕೊಂಡು ಅಂದಾರಾಜ್ ಮಾಡಿರ್ತಾರೆ. ಮತ್ತು ಇಲ್ಲಿ ತುಂಬ ಕೋಟ್ಯಾಂತರ ರೂಪಾಯಿ ಗೌರ್ಮೆಂಟ್ ಗ್ರ್ಯಾಂಟ್ಸು, ತಾಲೂಕು ಆಫೀಸು, ಆಮೇಲೆ ಪಂಚಾಯತಿ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಮತ್ತು ನಮ್ಮ ವಿಧಾನಸೌಧದಿಂದ ಗೆಜೆಟೆಡಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಬಂದಿರುತ್ತೆ, ವಕ್ಫ್ ಬೋರ್ಡಿಂದನೂ ಬಂದಿರುತ್ತೆ. ಇಲ್ಲಿ 4 ಜನರೇಷನ್ನಿಂದ 4ನೇ ತಲೆಮಾರಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಾವೆಲ್ಲ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ ಇದ್ರ ಬಗ್ಗೆ ಎಲ್ಲ. ಈ ಗೌರ್ಮೆಂಟ್ ಗ್ರ್ಯಾಂಟ್ಸು ಕೋಟ್ಯಾಂತರ ರೂಪಾಯಿ ಎಲ್ಲೋಯ್ತು, ಮತ್ತು ಇವರು ಎಲ್ಲ ಎಕ್ಸ್ ಅಫಿಷಿಯೋ ಮೇಲೆ ಕೂತ್ಕೊಂಡು ಇಂಥದ್ದೆಲ್ಲ ರಾಜ್ ಮಾಡಿದ್ದಾರೆ ಅಂಥೇಳಿ ನಾವು ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಮುಂದೆನೇ ಅಲ್ಲೇ ಗುಮ್ಮಜ್ನಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಆದರೂ ಎಲ್ಲ ಸ್ಟ್ರೈಕ್ ಮಾಡಿ ನಾವು ಹೋರಾಟನ ನಾವು ಅಲ್ಲೇ ಕೂತ್ಕೊಂಡು ಎಲ್ಲರೂ ಮುಂದುವರಿಸಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಅಲ್ಲಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ತಾಲೂಕು ತಹಸೀಲ್ದಾರ್ ಬರ್ತಾರೆ, ಮತ್ತು ಶ್ರೀರಂಗಪಟ್ಟಣ MLA ಸಾಹೇಬರು ಬರ್ತಾರೆ. ಅವರೆಲ್ಲ ಬಂದು ನಮ್ಮ ಮನವಿನ ಸ್ವೀಕರಿಸಿ ನಾವಿದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ಆಮೇಲೆ ಅವರು ಅದೇ ರೀತಿ ವಕ್ಫ್ ಬೋರ್ಡ್ ನೀವು ಮಿನಿಸ್ಟ್ರವ್ರು ಮಾತಾಡಿ ಸರ್ಫರಾಜ್ ಖಾನ್ PA ಇದ್ದಾರಲ್ಲ, ಅಲ್ಲಿ ಕಳಿಸ್ಕೊಡ್ತಾರೆ ನಮಗೆ. MLA ರಮೇಶ್ ಬಾಬು ಸಿದ್ದೇಗೌಡರು ಶ್ರೀರಂಗಪಟ್ಟಣ. ಇಲ್ಲಿ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ಕೂತ್ಕೊಂಡಿರೋ ಚೇರ್ಮನ್ ಯಾರಂದರೆ ತನ್ವೀರ್ ಸೇಠ್ ಸಾಹೇಬರು, NR ಕ್ಷೇತ್ರ MLA, ಮತ್ತು ಇರ್ಫಾನ್ ಅಹಮದ್ ಸೆಕ್ರೆಟ್ರಿ. ಕೆಲವರೆಲ್ಲ ನಾವು ಎಲ್ಲರೂ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಅಲಿಮುಲ್ಲಾ ಸಾಹೇಬರು ಮತ್ತು ನಮ್ಮ ಶ್ರೀರಂಗಪಟ್ಟಣ ಮುಸ್ಲಿಂ ಬಾಂಧವರೆಲ್ಲ ಚೇರ್ಮ್ಯಾನು ಎಲ್ಲರೂ ಸಿಕ್ಕಿ ಎಲ್ಲ ನೋಡಿ ಇದನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ. ಇದ್ರ ಬಗ್ಗೆ ಸೂಕ್ತ ರೀತಿ ಕ್ರಮ ತಗೋತೀವಿ. ಮತ್ತು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಕೂರಿಸ್ತೀವಿ, ಯಾರಾದ್ರೂ ಈ ಕಮಿಟಿಯವ್ರಿಗೆ ಇದು ಮಾಡಿ ಅಂತ ಹೇಳಿ ನಮ್ಮ ಅಲಿಮುಲ್ಲಾ ಸಾಹೇಬ್ರಿಗೆ ಮತ್ತು ಶ್ರೀರಂಗಪಟ್ಟಣ ಮುಸ್ಲಿಂ ಬಾಂಧವ್ರಿಗೆಲ್ಲ ಆಶ್ವಾಸನೆ ಕೊಟ್ಟಿರ್ತಾರೆ. ಆಮೇಲೆ ಆಶ್ವಾಸನೆ ಕೊಟ್ಟು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೂ ಮಾಡಲ್ಲ. ಅವರು ಈ ಲೂಟಿ ಮಾಡೋರಿಗೆ ಲೂಟಿ ಮಾಡೋಕ್ಕೆ ಬಿಟ್ಟಿರ್ತಾರೆ. ಈ ಸರ್ಫರಾಜ್ ಖಾನ್ ಅವರು, ಜಮೀರ್ ಅಹಮದ್ PA ಇದ್ದಾರಲ್ಲ, ಅವರು ಕೂಡ. ಬಟ್ ನಾವು ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀವಿ ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಂದಿರೋದೆಲ್ಲ ಪಬ್ಲಿಕ್ ಟ್ಯಾಕ್ಸ್ ಮನಿ, ಪಬ್ಲಿಕ್ ಅಮೌಂಟು, ಪಬ್ಲಿಕ್ ಚಂದ ದುಡ್ಡು, ಗೋಲ್ಕದ ದುಡ್ಡು, ಎಲ್ಲ ದುಡ್ಡಿದೆ ಇದರಲ್ಲಿ. ಮತ್ತು ಪಾರ್ಕಿಂಗ್ ದುಡ್ಡು, ಚಪ್ಪಲಿ ಬಿಡೋ ದುಡ್ಡು, ಇದೆಲ್ಲ ಸುಲ್ತಾನ್ ಅವರು ಶಹೀದ್ ಅಲ್ಲಿ ಆಗಿರೋದು. ಆ ಶಹೀದ್ ಹೆಸರಲ್ಲಿ ಇವರು ಎಲ್ಲರಿಗೂ ಈ ಲೂಟಿ ಮಾಡೋಕ್ಕೆ ಬಿಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವರು. ವಕ್ಫ್ ಬೋರ್ಡ್ ಸಚಿವರು ಯಾವುದೇ ಕಾರಣಕ್ಕೂ ಇನ್ನೂ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಮತ್ತು ನ್ಯಾಯ ಯಾವಾಗ ದೊರಕಿಸ್ಕೊಡ್ತಾರೆ ಅಂತ ನಾವೆಲ್ಲ ಕೇಳ್ತಾ ಇದ್ರು ಕೂಡ ಮೊನ್ನೆ ಮೈಸೂರಿಗೆ ಬಂದು ಹೋಗಿದ್ದಾರೆ, ಮತ್ತು ಮಂಡ್ಯದಲ್ಲೂ ನಿಲ್ಲಿಸಿದ್ದಾರೆ. ಈ ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ. ಈ ಕೋಟ್ಯಾಂತರ ರೂಪಾಯಿ ನಮ್ಮ ಇಡೀ ಕರ್ನಾಟಕ ಜನತೆದು ಪಬ್ಲಿಕ್ ಟ್ಯಾಕ್ಸ್ ಮನಿ. ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ. ಕರ್ನಾಟಕ ಲೋಕಾಯುಕ್ತದಲ್ಲೂ ಕೂಡ ದೂರು ಕೊಟ್ಟಿದೆ, ಮತ್ತು EDಯಲ್ಲೂ ದೂರು ಕೊಟ್ಟಿದೆ. ಇದ್ರ ಬಗ್ಗೆ ಇನ್ನೂ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ನಮಗೆ ಯಾವುದೇ ರೀತಿಯ ಆನ್ಸರ್ಸ್ಗಳು ಬರ್ತಾ ಇಲ್ಲ. ಸೊ ಅದನ್ನೆಲ್ಲ ನೀವು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕಳಕಳೆಯಿಂದ ವಿನಂತಿ ಮಾಡ್ಕೊತಾ ಇದ್ದೀವಿ ಕರ್ನಾಟಕ ಸರ್ಕಾರ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ